ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಬಿ ಉನ್ನಿಕುಮಾರ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಸಂವಿಧಾನದ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಅದರಲ್ಲಿ ಪ್ರಪ್ರಥಮವಾಗಿ ನಮ್ಮ ಸಂವಿಧಾನಕ್ಕೆ ತಿದ್ದುಪಡಿ ವಿಚಾರದ ಬಗ್ಗೆ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶ ಮಾಡಿಕೊಟ್ಟಿರೋಂಥ ವಿಧಿ ಅಂದರೆ 368 ಭಾಗ 20. ನಾನು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತದಲ್ಲಿ ನಡೆಯುವಂಥ ಯಾವುದೇ ಎಕ್ಸಾಮ್ಗಳಾಗಿರ್ಬೋದು, ಅದರಲ್ಲಿ ನಮ್ಮ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲಿ ಬರುವಂತಹ ತಿದ್ದುಪಡಿ ವಿಚಾರದಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತೇನೆ. ಅದರಲ್ಲೂ ನಾನು ಹೇಳಕ್ಕೆ ಹೊರಟಿರುವಂತಹ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಏನಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ, ನಮ್ಮ ಸಂವಿಧಾನ ಏನು ನಮ್ಮ ಕಾನೂನುಗಳು ಮಾಡ್ತಾ ಇದೆಯೋ, ನಮ್ಮ ಸಂವಿಧಾನದಲ್ಲಿ ಏನೇನು ಅಳವಡಿಸಿದಾರೋ ಅದರಲ್ಲಿ ಕೆಲವೊಂದು ಸಾಕಷ್ಟು ವಿಚಾರಗಳನ್ನು 42ನೇ ತಿದ್ದುಪಡಿಯಲ್ಲಿ ಸುಮಾರು ಮಾರ್ಪಾಟುಗಳೊಂದಿಗೆ ಅಥವಾ ತಿದ್ದುಪಡಿ ಮಾಡೋ ಮುಖಾಂತರ ಅದನ್ನು ಅಸ್ತಿತ್ವಕ್ಕೆ ತಂದಿದ್ದಾರೆ. ಹಾಗೆ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಡಿಸೆಂಬರ್ 18, 1976ರಲ್ಲಿ ಜಾರಿಗೆ ತರಲಾಗಿದೆ. ಸಾಮಾನ್ಯವಾಗಿ ನಮ್ಮ ಭಾರತದ ಇದೇನು ನಾವೇನು 42ನೇ ತಿದ್ದುಪಡಿ ಅಂತ ಕರಿತಾ ಇದ್ದೀವೋ, ಇದರಲ್ಲಿ ಸಾಕಷ್ಟು ವಿಚಾರಗಳನ್ನು ಅಳವಡಿಸಿರೋದ್ರಿಂದ ಇದನ್ನು ನಮ್ಮ ಮಿನಿ ಸಂವಿಧಾನ ಅಂತಲೇ ಕರೀತಾರೆ, ಮಿನಿ ಕಾನ್ಸ್ಟಿಟ್ಯೂಷನ್ ಅಂತಲೇ ಕರೀತಾರೆ. ಯಾಕೆ ಅಂದರೆ ಇದರಲ್ಲಿ ತುಂಬ ಬೇಕಾದಷ್ಟಾದಂತಹ ಮಾರ್ಪಾಟುಗಳನ್ನು ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಅದನ್ನು ಅಳವಡಿಸಲಾಯಿತು. ಇದನ್ನು ಕೇಂದ್ರದಲ್ಲಿ ರಚಿತವಾದಂತಹ ನಮ್ಮ ಸ್ವರ್ಣ ಸಿಂಗ್ ಕಮಿಟಿ ಏನಿದೆಯಲ್ಲ, ಅದೇನು ಶಿಫಾರಸು ಮಾಡ್ತಲ್ಲ, ಅದ್ರ ಆಧಾರದ ಮೇಲೆ ಈ 42ನೇ ತಿದ್ದುಪಡಿನ ಜಾರಿಗೆ ತರಲಾಯಿತು. ಇದು ಸಾಮಾನ್ಯವಾಗಿ ಕೇಂದ್ರದಲ್ಲಿ ಯಾವಾಗ ಇಂದಿರಾ ಗಾಂಧಿಯವ್ರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿತ್ತಲ್ಲ, ಆ ಟೈಮಲ್ಲಿ ಇದನ್ನು ಜಾರಿಗೊಳಿಸಲಾಯಿತು. ಈ ತಿದ್ದುಪಡಿಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹಲವು ಬಾರಿ ತಿದ್ದುಪಡಿ ಮಾಡಲಾಗಿದೆ. ಅದರಲ್ಲಿ ನಮ್ಮ 42ನೇ ತಿದ್ದುಪಡಿಯಲ್ಲಿ ನಾವು ಕರಿತಾ ಇದ್ದೀವೋ, ನಮ್ಮ ಭಾರತದ ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅಂತ ಏನು ಹೇಳ್ತಾ ಇದ್ದೀವಲ್ಲ, ಅದರ ಒಳಗಡೆ 3 ಅಂಶಗಳು ಯಾವುದ್ಯಾವುದು? ಸಮಾಜವಾದ, ಜಾತ್ಯತೀತತೆ ಮತ್ತು ಸಮಗ್ರತೆ, ಆನಂತರದಲ್ಲಿ ಭ್ರಾತೃತ್ವ ಎಂಬ 3 ಅಂಶಗಳನ್ನು ಕೂಡ ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಮೂಲಕ ಪ್ರಿಯಾಂಬಲ್ಗೆ ಸೇರ್ಪಡೆ ಮಾಡಲಾಯಿತು. ಅದೇ ರೀತಿ ನಮ್ಮ ಮೂಲಭೂತ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳಂತ ಇದ್ದೀವಲ್ಲ, ಅದನ್ನು ಸಂವಿಧಾನದ 51ನೇ ವಿಧಿಗೆ ವಿಧಿಯನ್ನು ಅಳವಡಿಸೋದರೊಂದಿಗೆ 10 ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಮೂಲಕ ಅಳವಡಿಸಲಾಯಿತು. ಫ್ರೆಂಡ್ಸ್, ಹಾಗೆ ನಮ್ಮ ಸಂವಿಧಾನದ 4ನೇ ಭಾಗ ಏನು ಹೇಳುತ್ತೆ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆನೇ ಹೇಳುತ್ತೆ. ಈ 42ನೇ ತಿದ್ದುಪಡಿ ಆವಾಗ ಡಿಸೆಂಬರ್ 18, 1976ರಲ್ಲಿ ಜಾರಿಗೆ ಬಂತು. ಕೇಂದ್ರದಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಸ್ವರ್ಣ ಸಿಂಗ್ ಕಮಿಟಿ ಆ ಶಿಫಾರಸಿನ ಆಧಾರದ ಮೇಲೆ ಏನು 42ನೇ ತಿದ್ದುಪಡಿ ಅಸ್ತಿತ್ವಕ್ಕೆ ಬಂತಲ್ಲ, ಆ ಟೈಮಿಗೆ ಸಂಬಂಧಪಟ್ಟಂತೆ ನಾನು ಇನ್ನೂ ತುಂಬ ವಿಚಾರಗಳನ್ನು ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಏನು ನಮ್ಮ 42ನೇ ತಿದ್ದುಪಡಿ ಮುಖಾಂತರ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಹೊಸ 3 ರಾಜ್ಯ ನಿರ್ದೇಶಕ ತತ್ವಗಳು ಸೇರ್ಪಡೆ ಮಾಡಲಾಯಿತು ಅಂತ ಏನು ಹೇಳಿದ್ದೀನಲ್ಲ, ಅದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಫ್ರೆಂಡ್ಸ್, ನಾನು ನಿಜವಾಗ್ಲೂ ನಿಮ್ಮ ಹತ್ರ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನೇನು ವೀಡಿಯೋಗಳನ್ನ ಮಾಡ್ತಾ ಇದ್ದೀನೋ, ಏನೇನು ವೀಡಿಯೋಗಳನ್ನ ಬಿಡ್ತಾ ಇದ್ದೀನೋ, ದಯಮಾಡಿ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದ್ತಾ ಇದ್ದೀರಲ್ಲ, ಅವರೆಲ್ಲ ದಯವಿಟ್ಟು ತಪ್ಪದೆ ನೀವೇನು ಶೇರ್ ಮಾಡ್ತಿರೋ, ವಾಚ್ ಮಾಡ್ತಿರೋ ಪ್ರತಿಯೊಂದು ಮಾಡಿ. ಯಾಕೆ ಅಂತಂದರೆ, ನಾನು ಏನು ಮಾಡ್ತಾ ಇದ್ದೀನೋ ಎಲ್ಲ ಎಕ್ಸಾಮ್ ಓರಿಯೆಂಟೆಡ್ಡೇ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ವೀಡಿಯೋಗಳನ್ನು ತುಂಬ ವಾಚ್ ಮಾಡಿ. ಪ್ರತಿಯೊಂದು ಕ್ವಶನನ್ನು ಕೂಡ ನಿಮಗೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋ ವಿಚಾರಗಳನ್ನು ನಾನು ಪದೇ ನಿಮ್ಮಲ್ಲಿ ಹಂಚ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ ನಿಮಗೇನಾದ್ರು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ಏನಾದ್ರು ಸಜೆಷನ್ಸ್ಗಳಿದ್ದರೆ ನೀವು ತಪ್ಪದೆ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.